ನೀರನ್ನ ಟೇಸ್ಟ್ ಮಾಡೋಣ. ಅವಳೆಲ್ಲೋ ನಿಂಡವು ಪ್ರೀತಿಯ ಪಾರಿವಾಳ ಹಾರಿ ಹೋತು ಗೆಳೆಯ. ಅವ್ರ ಲೈಫಲ್ಲಿ ಏನೇನು ಮಾಡಿರಲ್ಲ ಎಕ್ಸ್ಪೀರಿಯನ್ಸು, ಸೊ ಆ ಥರ ಎಕ್ಸ್ಪೀರಿಯನ್ಸ್ ಎಲ್ಲ ಮಾಡಿಸೋಣ. ಅಜ್ಜಿ ನೆವರ್ ಗಿವ್ ಅಪ್, ನೆವರ್ ಗಿವ್ ಅಪ್ ಅಂದ್ರೆ ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ, ಅವ್ನ್ ಟಾಪಾಗಿ ಬರ್ತಾನೆ. ಎಲ್ಲ ಕನ್ನಡಿಗರಿಗೂ ಈ ಕನ್ನಡಿಗ ಮಾಡೋ ನಮಸ್ಕಾರ ಗುರು. ನಾನು ನಿಮ್ಮ ಕಿಶೋರ್ ಹೋರಾಟ. ಗಾಯ್ಸ್, ಯುಗಾದಿ ಹಬ್ಬದ ಒಂದು ವಾರದ ಮುಂಚೆ ಮತ್ತು ಯುಗಾದಿ ಹಬ್ಬದವರೆಗೂ ಫುಲ್ ಬ್ಯುಸಿ ಇದ್ವಿ ಬಿಸ್ನೆಸ್ಸು. ಸೊ ಹಂಗಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ವ್ಲಾಗ್ಸ್ನ. ಸೊ ತುಂಬ ದಿವಸ ಆದಮೇಲೆ ಇವತ್ತು ಫಸ್ಟ್ ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಅಂದರೆ ಗ್ಯಾಪ್ ಆದಮೇಲೆ ಲಾಗ್ನ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ಸೊ ಇಲ್ಲಿವರೆಗೂ ಹೆಂಗೆ ಸಪೋರ್ಟ್ ಮಾಡಿದ್ರು ಹಂಗೆ ಈಗಲೂ ಸಪೋರ್ಟ್ ಮಾಡಿ. ಸೊ ಗೈಸ್, ಇವತ್ತು ಆಲ್ಮೋಸ್ಟ್ ಲಾಸ್ಟ್ ಒಂದು 3-4 ಡೇಸಿಂದ ಜಿಮ್ನ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಒಂದು 8-9 ತಿಂಗಳಾದಮೇಲೆ ಮತ್ತೆ ಜಿಮ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಕ್ಲೀನಾಗಿ ಡಯಟ್ ಮಾಡಿ ಒಳ್ಳೆ ಫಿಟ್ನೆಸ್ ಮೇಂಟೈನ್ ಮಾಡಬೇಕು. ಸೊ ಅದಕ್ಕೆ ಈಗ ರಿಲಯನ್ಸ್ಗೆ ಹೋಗ್ಬಿಟ್ಟು ಇವತ್ತು ಥರ್ಸ್ಡೇ ಚಿಕನ್ ಮಾಡೋಂಗಿಲ್ಲ. ಸೊ ಅದಕ್ಕೆ ವೆಜಿಟೇಬಲಲ್ಲಿ ನಾವು ಒಂದು ಪಾಲಕ್ ಪನ್ನೀರ್ ಮಾಡೋಣ. ರಿಲಯನ್ಸ್ಗೆ ಹೋಗ್ಬಿಟ್ಟು ಪಾಲಕ್ ಪನ್ನೀರ್ ತೊಗೊಂಡು ಬರೋಣ ಗೈಸ್, ಬನ್ನಿ. ಗಾಯ್ಸ್, ಇವಾಗ ರಿಲಯನ್ಸಿಗೆ ಬಂದ್ವಿ. ರಿಲಯನ್ಸಿಗೆ ಬಂದು ರಿಲಯನ್ಸಲ್ಲಿ ಸ್ವಲ್ಪ ಪನ್ನೀರ್ ತಗೊಳ್ಳೋಣ. ಪನ್ನೀರ್ ತಗೊಂಡು ಈಗ ಮನೆಗೆ ಹೋಗೋಣ. ಮನೆಗೆ ಹೋಗ್ಬಿಟ್ಟು ಪನ್ನೀರ್ ಪಾಲಕ್ಕಿಗೆ ಏನಾರ ಒಂದು ಮಾಡೋಣ. ಸೊ ಗೈಸ್, ಈಗ ರಿಲಯನ್ಸ್ಗೆ ಹೋಗ್ಬಿಟ್ಟು ಏನೇನು ಬೇಕೋ ಎಲ್ಲ ಐಟಮ್ಸ್ ತೊಗೊಂಡು ಬರೋಣ. ಸೊ ಗಾಯ್ಸ್, ಪನ್ನೀರು ಮತ್ತು ಪಾಲಕ್ ಸೊಪ್ಪು ತೊಗೊಂಡಿದ್ದಾಯಿತು. ಅಲ್ಲಾರೋ ನಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ ಸಿಕ್ಕಿದ್ರು ಗೈಸ್. ಇದೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಒಂಥರ ಶೈ ಆಗುತ್ತೆ ಗೈಸ್. ಹಿಂಗೆ ಅಂದರೆ ಬಂದು ಮಾತಾಡಿಸ್ತಾರೆ. ಅದೇ ಇವತ್ತು ಸಂಜೆ ಒಂದು ವಿಡಿಯೋ ಬಿಟ್ಟಿದ್ರಿ, ತುಂಬ ಚೆನ್ನಾಗಿದೆ, ಕಾಮಿಡಿ ಆಗಿರುತ್ತೆ ಅಂತೆಲ್ಲ ಅಂದರು. ಥ್ಯಾಂಕ್ ಯು. ಈ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ. ಲೈಫಲ್ಲಿ ನಾವು ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ವಿ ಅನ್ನೋದಕ್ಕಿಂತ ನಾವು ಎಷ್ಟು ಜನ ಗಳಿಸಿದ್ವಿ ಅನ್ನೋದು ತುಂಬ ಇಂಪಾರ್ಟೆಂಟು. ಬರೀ ಒಬ್ಬರು ಮಾತಾಡ್ಸಿದ್ದಕ್ಕೆ ಇಷ್ಟೊಂದು ಖುಷಿ ಆಗ್ತಾಯಿದೆ. ಐ ಆಮ್ ಸೋ ಗ್ರೇಟ್ಫುಲ್ ಟು ಯು ಪೀಪಲ್. ಥ್ಯಾಂಕ್ ಯು. ಸೊ ಈಗ ಮನೆಗೆ ಹೋಗ್ಬಿಟ್ಟು ಒಳ್ಳೆ ಪಾಲಕ್ ಪನ್ನೀರ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ವೆಜಿಟೇಬಲ್ಸು. ನಮ್ಮ ಶಿಷ್ಯನ ಬೇರೆ ಜಿಮ್ಮಿಗೆ ಕಳಿಸ್ತಾ ಇದ್ದೀನಿ ಗೈಸ್. ಒಂದು ಎಕ್ಸಾಮ್ ಮುಗೀತು. ಸೊ ಹಂಗಾಗಿ ಜಿಮ್ಗೆ ಹೋಗ್ತಾನೆ 2 ದಿವಸದಿಂದ. ಇನ್ನು ನಮ್ಮ ಅಮ್ಮನ್ನ ಒಂದನ್ನ ಅಂದರೆ ಲೈಕ್ ಜಿಮ್ಮಿಗೆಲ್ಲ ಹೋಗಲ್ಲ ಪಾಪ. ಒಂದು ಫಿಟ್ನೆಸ್ ಫ್ರೀಕ್, ನಾವು ಅಮ್ಮನೂ ಒಂದು ಫಿಟ್ನೆಸ್ ಫ್ರೀಕ್ ಮಾಡೋಣ ಈ ವಯಸ್ಸಲ್ಲಿ. ಲೈಕ್ ಏನಾರ ಒಂದು ಹೊಸ ಥರ ಮಾಡೋಣ ಗೈಸ್. ಅವ್ರ ಲೈಫಲ್ಲಿ ಏನೇನು ಮಾಡಿರಲ್ಲ ಎಕ್ಸ್ಪೀರಿಯನ್ಸು, ಸೊ ಆ ಥರ ಎಕ್ಸ್ಪೀರಿಯನ್ಸ್ ಎಲ್ಲ ಮಾಡಿಸೋಣ. ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡೋಣ ಗೈಸ್. ಗೈಸ್, ನಮ್ಮಮ್ಮ ಊರಿಗೆ ಹೋಗಿ ಅವ್ರ ಅಕ್ಕನ ಮನೆಗೆ ಹೋಗಿ 3 ದಿವಸ ಆಗಿತ್ತು, 3-4 ದಿವಸ ಆಗಿತ್ತು. ಇವತ್ತು ಬಂದವ್ರೆ ನಮ್ಮ ಶಾಂತಿ ವಾಂತಿ ಅವರು. ಸೊ ಗೈಸ್, 3 ದಿವಸ ಆಗಿತ್ತು ಹೋಗಿ ಅವ್ರ ಅಕ್ಕನ ಮನೆಗೆ ನಾನ್ ವೆಜ್ ಚೆನ್ನಾಗಿ ತಿನ್ಕೊಂಬರಕ್ಕೆ ಹೋಗಿದ್ರು. ಇವತ್ತು ಬಂದವ್ರೆ, 3 ದಿವಸ ಆದಮೇಲೆ ಇವತ್ತು ಬಂದವ್ರೆ ಗೈಸ್. ಮನೆಗೆ ಒಬ್ಳೆ ಗೈಸ್ ಮಾಡಿ. ಸೊ ಕಟ್ ಮಾಡ್ಕೊಂಡು ಹಿಂಗೆ 2 ಪೀಸ್ ಮಾಡಿ ಈಗ ಇದನ್ನು ಸ್ವಲ್ಪ ಬೇಯಿಸೋಣ. ಒಂದು 3-4 ನಿಮಿಷ ಇದನ್ನು ಸ್ವಲ್ಪ ನೀರಲ್ಲಿ ಬೇಯಿಸ್ಬಿಡೋಣ. ಫುಲ್ ಬೇಯಿಸೋದು ಬೇಡ, 3-5 ನಿಮಿಷ ಇದನ್ನು ಬೇಯಿಸೋಣ. ಇದನ್ನು ಬೇಯಕ್ಕೆ ಇಟ್ಬಿಟ್ಟು ಸೊ ಈಗ ಅದ್ರ ಮಧ್ಯೆ ನಾವು ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಓಕೆನಾ ಗೈಸ್, ಬನ್ನಿ. ಸೊ ಗೈಸ್, ಈಗ ರಾಗಿ ರೊಟ್ಟಿ ಮಾಡೋಕ್ಕೆ ನಮ್ಮಮ್ಮ ರಾಗಿ ಹಿಟ್ಟನ್ನ ಕಲಸಿಕ್ಕೈತೆ. ಈಗ ಆನಿಯನ್ನ ಕಟ್ ಮಾಡ್ಕೊಳ್ಳೋಣ. ಆರಾಮಾಗಿ ಬ್ಯಾಚುಲರ್ಸ್ ಮಾಡ್ಬೋದು ಗೈಸ್. ಯಾರೇ ಡಯಟ್ ಮಾಡ್ತಿದ್ದೀರಾ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಈ ಈರುಳ್ಳಿಲಿ ಸಿಪ್ಪೆ ಬಿಡಿಸೋದೇ ಒಂದು ಹಿಂಸೆ ಗೈಸ್. ಅರ್ಥ ಆಯ್ತು ಅನ್ಸುತ್ತೆ. ಸಿಪ್ಪೆ ಬಿಡಿಸೋದು, ಕಟ್ ಮಾಡೋದು, ಅದ್ರ ಮಧ್ಯೆ ಕಣ್ಣಲ್ಲಿ ನೀರು ಬೇರೆ ಹಾಕ್ಸುತ್ತೆ. ನಾವೇನು ಪಾಪ ಮಾಡಿದ್ವಿ ಇದಕ್ಕೆ. ಆಗಿದ್ದಾಗಾಯ್ತು, ಮುಚ್ಚಲ್ಲೇ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಇದನ್ನು
ಕ್ಲೀನಾಗಿ ಈರುಳ್ಳಿ ಚಾಪ್ ಮಾಡ್ಬಿಡೋಣ. ಇದನ್ನು ಆಯಿಲಲ್ಲಿ ಸ್ವಲ್ಪ ಹುರ್ಕೊಳ್ಳೋಣ, ಬಾಯ್ಲ್ ಮಾಡಿ. ಗೈಸ್ ಈಗ 200 ಗ್ರಾಮ್ ಪನ್ನೀರ್ನ ಕ್ಲೀನಾಗಿ ಸ್ಲೈಸ್ ಮಾಡ್ಕೊಳ್ಳೋಣ. ಸೊ ಈಗ ಇದು ಬೆಂದಿರೋ ಸೊಪ್ಪನ್ನ ನಾವು ಕೋಲ್ಡ್ ವಾಟ್ರಿಗೆ ಹಾಕ್ಬಿಟ್ಟು ಇಟ್ಬಿಡೋಣ ಗೈಸ್. ಕೋಲ್ಡ್ ವಾಟ್ರಿಗೆ ಹಾಕೋದ್ರಿಂದ ಪಾಲಕ್ ಪನ್ನೀರು ಕಲರ್ ಬಿಟ್ಕೊಳ್ಳಲ್ಲ. ಇದನ್ನ ಸೈಡಿಗೆ ಇಟ್ಬಿಡೋಣ. ಸೊ ಗೈಸ್ ಈಗ ಸ್ವಲ್ಪ ಇದನ್ನ ಎಲ್ಲ ಫ್ರೈ ಮಾಡ್ಕೊಳ್ಳೋಣ, ಆಯಿಲು ಮತ್ತು ಎಲ್ಲ. ಸೊ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಆಲಿವ್ ಆಯಿಲು. ಸ್ವಲ್ಪ ಆಲಿವ್ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಗೈಸ್. ಆಲಿವ್ ಆಯಿಲ್ ಯೂಸ್ ಮಾಡೋದ್ರಿಂದ ನಿಮಗೆ 0 ಕೊಲೆಸ್ಟ್ರಾಲು, ಸೊ ಹೆಲ್ತಿ ಆಯಿಲ್ ಆಗಿರುತ್ತೆ ಗೈಸ್. ಈಗ ಆಯಿಲ್ ಕಾಯ್ದಿದೆ. ಆನಿಯನ್ನ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸೊ ಗೈಸ್ ಈಗ ಆನಿಯನ್ ಜೊತೆಗೆ ಒಂದು 5 ಪೀಸು ಬೆಳ್ಳುಳ್ಳಿ ಹಾಕೊಳ್ಳೋಣ. ಅದ್ರ ಜೊತೆಗೆ ಒಂದು 6ರಿಂದ 7 ಗೋಡಂಬಿ ಹಾಕೋಣ. ಗೋಡಂಬಿ ಹಾಕೋದ್ರಿಂದ ಏನು ಅಡ್ವಾಂಟೇಜು ಅಂದರೆ ಇದು ಥಿಕ್ನೆಸ್ಸು ಚೆನ್ನಾಗಿ ಬರುತ್ತೆ. ಸೊ ಗಾಯ್ಸ್ ಈಗ ಇದನ್ನು ಏನು ಫ್ರೈ ಮಾಡ್ಕೊಂಡವಲ್ಲ ಇದನ್ನು ಒಂದು ಹಾರ್ಕೊಳಕ್ಕೆ ಬಿಡಬೇಕು. ಇದು ಬಿಸಿ ಇರಬಾರ್ದು. ಬಿಸಿನ ಗ್ರೈಂಡ್ ಮಾಡೋಕ್ಕಾಗಲ್ಲ, ಗ್ರೈಂಡ್ ಮಾಡಬಾರ್ದು ಆ್ಯಕ್ಚುಲಿಯಾಗಿ. ಸೊ ಅದಕ್ಕೆ ಸ್ವಲ್ಪ ಹಾರ್ಕೊಳಕ್ಕೆ ಬಿಟ್ಟು ಆಮೇಲೆ ಸೊಪ್ಪು ಮತ್ತು ಇದನ್ನು ಹಾಕ್ಬಿಟ್ಟು ಗ್ರೈಂಡ್ ಮಾಡೋಣ ಗೈಸ್. ಸೊ ಗೈಸ್ ಈಗ ಇದಕ್ಕೆ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಇದ್ರ ಜೊತೆಗೆ ಆಗಲೇ ಇದು ಮಾಡಿದ್ವಲ್ಲ, ಸೊಪ್ಪನ್ನ ಬೇಯಿಸ್ಕೊಂಡಿದ್ವಲ್ಲ, ಸೊ ಅದನ್ನು ಹಾಕ್ಬಿಟ್ಟು ಸೊ ಗೈಸ್ ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ಇದನ್ನು. ಎಲ್ಲ ಊಟ ಮಾಡೋಣ. ಮುದ್ದೆ, ಬೆರಕೆ ಸೊಪ್ಪಿನ ಸಾರು, ಬಸ್ಸಾರು. ಜೋಶ್ ನೋಡಿ ಗೈಸ್. ಬನ್ನಿ ಗೈಸ್, ಬನ್ನಿ ಎಲ್ಲ ಬನ್ನಿ. ನಾನು ಮಾಡಿರ್ತೀನಿ, ಬನ್ನಿ ಗೈಸ್, ಊಟ ಮಾಡಿ. ಎಷ್ಟು ಜನ ಬಂದ್ರು ಮಾಡ್ತೀನಿ, ಬನ್ನಿ ಗೈಸ್. ಗೋಲಿ ನೋಡ್ರಿ ಗೈಸ್. ಬಸ್ಸಾರ ಮುದ್ದೆ ನೆನ್ಸ್ಕೊಂಡು ಸೊಪ್ಪಿನ ಕಾಳನ್ನ ನೆನ್ಸ್ಕೊಂಡು ತಿಂತಾ ಇದ್ರೆ. ಸೊ ಗೈಸ್ ಹಿಂಗೆ ನುಣ್ಣಗೆ ರುಬ್ಕೊಂಬಿಟ್ರೆ ಈಗ ಇದನ್ನು ಹಿಂಗೆ ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ತುಪ್ಪ, ಇದೆಲ್ಲ ಸ್ವಲ್ಪ ಚೆನ್ನಾಗಿ ಆದಮೇಲೆ ಎಣ್ಣೆ ಮತ್ತು ತುಪ್ಪ ಎರಡೂ ಕಾಯ್ದ್ಮೇಲೆ ಇದೇನು ಎರಡೂ ಮಿಕ್ಸ್ ಮಾಡ್ಕೊಂಡಿದ್ವು, ಸೊ ಅದನ್ನು ಹಾಕೋಣ. ಹಾಕ್ಬಿಟ್ಟು ಅದಕ್ಕೆ ಪನ್ನೀರ್ ಹಾಕೋಣ, ಎಲ್ಲ ಏನು ಹಾಕೋಣ. ಸೊ ಗಾಯ್ಸ್ ಈಗ ಎಣ್ಣೆ ತುಪ್ಪ ಕಾಯ್ದೈತೆ, ಸೊ ಅದಕ್ಕೆ ಇದನ್ನು ಹಾಕೋಣ. ಇದು ಜಾಸ್ತಿ ಗಟ್ಟಿಯಾಗಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅಲ್ಲಾಡ್ಸ್ಕೊಂಡು ಇಟ್ಕೊಂಡು ಗೈಸ್. ಸೊ ಗಾಯ್ಸ್ ಇದಕ್ಕೆ 1 ಟೇಬಲ್ ಸ್ಪೂನು ಗರಂ ಮಸಾಲ ಹಾಕೊಳ್ಳೋಣ, 1 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕೊಳ್ಳೋಣ. ಅಂದರೆ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕು ಕನ್ವೀನಿಯೆಂಟು, ಸೊ ಅಷ್ಟು ಉಪ್ಪು ಹಾಕೊಳ್ಳಿ ಗೈಸ್. ಕೆಲವೊಬ್ರು ಶುಗರ್ ಹಾಕೋತಾರೆ ಇದಕ್ಕೆ, ಬಟ್ ನಾನು ಹಾಕಲ್ಲ, ಯಾಕೆಂದರೆ ನಾನು ಶುಗರ್ ಕನ್ಸ್ಯೂಮ್ ಮಾಡಲ್ಲ. ಹಾಕ್ಬಿಟ್ಟು ಈ ಕಟ್ ಮಾಡ್ಕೊಂಡು ಪನ್ನೀರ್ ಇರುತ್ತಲ್ಲ, ಸೊ ಅದನ್ನು ಹಾಕ್ಬಿಡೋಣ ಗೈಸ್. ಹಾಕ್ಬಿಟ್ಟು ಒಂದು 5 ನಿಮಿಷ ಬೇಯಕ್ಕೆ ಬಿಡೋಣ. ಇದನ್ನ ಬೇಕಾದ್ರೆ ಎಣ್ಣೆಯಲ್ಲಿ ಹಂಗೆ ಫ್ರೈ ಮಾಡಿ, ಸ್ವಲ್ಪ ಫ್ರೈ ಮಾಡಬೇಕಾದ್ರೂ ಹಾಕ್ಬೋದು, ಹಂಗೆ ಬೇಕಾದ್ರೂ ಹಾಕ್ಬೋದು. ಸೊ ಹಂಗೆ ಸಾಫ್ಟಾಗಿ ಇರುತ್ತೆ ಗೈಸ್. ಸೊ ಇದನ್ನು ಕರೆಕ್ಟಾಗಿ ಒಂದು 3ರಿಂದ 5 ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ ಗೈಸ್. ಒಳ್ಳೆ ತುಪ್ಪದ ಫ್ಲೇವರ್ ಹೊಡಿತೈತೆ, ಸಕ್ಕತ್ತಾಗಿದೆ. ಟೇಸ್ಟ್ ಗೊತ್ತಿಲ್ಲ, ನೋಡೋಣ. ಇದೊಂದು 2 ಮಿನಿಟ್ಸ್ ಸಾಕು. ಆಫ್ ಮಾಡಿಬಿಟ್ಟು ಅಷ್ಟೇ ನಮ್ಮ ಅಮ್ಮ ರಾಗಿ ರೊಟ್ಟಿ ಹಾಕೊಡುತ್ತೆ ನೋಡಿ ಗೈಸ್. ನಮ್ಮ ಅಮ್ಮಂಗೆ ಒಂಚೂರು ಕಷ್ಟ ಕೊಡಲ್ಲ, ಏನೇ ಬೇಕು ಅಂದ್ರೂ ನಾನೇ ಮಾಡ್ಕೊಂಡು ತಿಂತೀನಿ ಗೈಸ್. ಒಂದು ಚೂರು ಕಷ್ಟ ಆಗ್ತದೆ. ಸೊ ಗೈಸ್ ಈಗ ಪಾಲಕ್ ಪನ್ನೀರ್ ಏನೋ ಮಾಡಿದ್ದಾಯ್ತು. ಸೊ ಈಗ ನಮ್ಮಮ್ಮ ರಾಗಿ ರೊಟ್ಟಿ ಹಾಕುತ್ತೆ. ಸೊ ಬೇಗ ರಾಗಿ ರೊಟ್ಟಿ ಹಾಕ್ಕೊಂಡು ಅದಕ್ಕೆ ವೆಜಿಟೇಬಲ್ಸು, ಕ್ಯಾರೆಟು ಮತ್ತು ಸೌತೆಕಾಯಿ ಮತ್ತು ಸ್ವಲ್ಪ ಆನಿಯನ್ನು. ರಾಗಿ ರೊಟ್ಟಿ ಮಾಡೋದು ಹಿಂಗೆ ಗೈಸ್, ಕೈಯೆಲ್ಲ ಸುಡ್ತದೆ. ಎಕ್ಸ್ಪೀರಿಯನ್ಸ್ ಮೇಲೆ ಮಾಡ್ತಾ ಇದ್ದೀನಿ ಗೈಸ್.
ದಯವಿಟ್ಟು ಯಾರು ಮನೇಲಿ ಮಾಡೋದಕ್ಕೆ ಹೋಗಬೇಡಿ. ಎಲ್ಲದಕ್ಕೂ ಇದಕ್ಕೂ ರೆಡಿ ಆಗ್ಬೇಕು, ಎಲ್ಲದಕ್ಕೂ ರೆಡಿ ಆಗ್ಬೇಕು ಗೈಸ್. ವಾರಿಯರ್ ಶಾಂತಮ್ಮ, ವಾರಿಯರ್ ಶಾಂತಮ್ಮ. ಇದಕ್ಕೂ ರೆಡಿ ಆಗ್ಬೇಕು, ಎಂಜಾಯ್ಗೂ ರೆಡಿ ಆಗ್ಬೇಕು, ಎಲ್ಲದಕ್ಕೂ ರೆಡಿ ಆಗ್ಬೇಕು ಗೈಸ್. ಜೀವನ ಆಗಲ್ಲ ಅಂತ ಮೂಲ ಕೂತ್ಕೊಳ್ಳೇಬಾರ್ದು. ನೆವರ್ ಗಿವ್ ಅಪ್ ಹೇಳಾಜಿ, ನೆವರ್ ಗಿವ್ ಅಪ್ ನೆವರ್ ಗಿವ್ ಅಪ್ ಅಂದ್ರೆ ಕನ್ನಡ ಇಂಗ್ಲೀಷ್ ಬರಲ್ಲ. ಹಂಗೆ ಮತ್ತು ನಮ್ಮ ಶಿಷ್ಯಗೆ ವೆಜಿಟೇಬಲ್ಸು, ಸೊ ಇದ್ರ ಜೊತೆ ರೊಟ್ಟಿ. ಸೊ ಗೈಸ್ ಇದ್ರ ಮೇಲೆ ಹಂಗೆ ಸ್ಪೂನ್ ತುಪ್ಪ ಹಾಕೋಬಿಟ್ರೆ ಎಲ್ದಿಕಾಯಿ, ತುಪ್ಪ ಒಂದು ಎಲ್ದಿಕಾಯಿ. ಸೊ ಇದಕ್ಕೆ ಪನ್ನೀರ್ ಹಾಕಿ ಕೂಡ ಭರ್ಜರಿ ಗೈಸ್. ಕಾರ್ಬೋಹೈಡ್ರೇಟ್ಸ್ ಬಂದು ರೊಟ್ಟಿ, ಪ್ರೋಟೀನ್ ಬಂದು ಪನ್ನೀರು, ಐರನ್ ಕಂಟೆಂಟು ಮತ್ತು ಮಿನರಲ್ಸ್ ಎಲ್ಲ ವೆಜಿಟೇಬಲ್ಸು, ಮತ್ತು ಮಿನರಲ್ಸ್ಗೆ ಸೊಪ್ಪು. ಸೊ ಸೊಪ್ಪು ಒಂದು ಎಕ್ಸ್ಟ್ರಾ ಆ್ಯಡ್ ಆಗೈತೆ. ಸೊ ಪರ್ಫೆಕ್ಟ್ ಮೀಲು. ಸೊ ಈಗ ಪನ್ನೀರ್ನ ಟೇಸ್ಟ್ ಮಾಡೋಣ. ಗೈಸ್ ಸಕ್ಕತ್ತಾಗೈತೆ ಗೈಸ್, ಲಿಟ್ರಲಿ ಮಸ್ತಾಗಿದೆ ಗೈಸ್, ಸೂಪರ್. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಕಮೆಂಟ್ ಮಾಡಿ, ಮಾಡ್ಕೊಡ್ತೀನಿ, ಸೀರಿಯಸ್ಲಿ ಮಾಡ್ಕೊಡ್ತೀನಿ. ಯಾರಿಗಾದ್ರು ಬೇಕು ಅಂದರೆ ಕಮೆಂಟ್ ಮಾಡಿ ಗೈಸ್. ಗೈಸ್ ನಮ್ಮ ಶಿಷ್ಯ ಈಗ ಊಟ ಮಾಡ್ತಾವನೆ, ನೋಡೋಣ ಟೇಸ್ಟ್ ಹೆಂಗೈತೆ ಕೇಳೋಣ. ಗೊತ್ತಿಲ್ಲ ಅವನು ಇಲ್ಲಿವರೆಗೆ ಯಾವತ್ತೇನು ತಿಂದಿನ ಪನ್ನೀರು, ಅಲ್ಲ ಪಾಲಕ್ ಪನ್ನೀರ್. ಪನ್ನೀರ್ ತಿಂದಿದ್ದೆ, ನಾನೇ ಮಾಡಿಕೊಟ್ಟಿದ್ದೆ. ಪಾಲಕ್ ಪನ್ನೀರ್ ಇವತ್ತೇ ತಿಂದಿದ್ದು. ಹೆಂಗೈತೆ? ಚೆನ್ನಾಗಿತ್ತು. ತುಪ್ಪದ ಫ್ಲೇವರ್ ಎಲ್ಲೋ ಹಂಗೆ ಅಗಿತಾ ಇದ್ರೆ ಮೆಲ್ಟ ಥರ ಸಿಗ್ತಾಯಿದೆ. ನಮ್ಮ ಶಿಷ್ಯ ನಮ್ಮ ಅಮ್ಮಂಗೆ ಕೈ ತುತ್ತು ತಿನ್ನಿಸ್ತಾನೆ. ಲಾ 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 ಟೇಸ್ಟ್ ಹೆಂಗೈತೆ ಹಂಗೆ. ಅಯ್ಯಯ್ಯಪ್ಪ, ತುರಿ ಕಂಡ್ರೆ ದೊಡಿ ಗೈಸ್. ಸೂಪರ್ ಆಗಿದೆ. ಸೊ ಗೈಸ್ ಮಾಡಿದ್ದಾಯ್ತು, ತಿಂದಿದ್ದಾಯ್ತು, ನಮ್ಮ ಇಬ್ರದ್ದು ಊಟ ಆಯಿತು. ಶಾಪಲ್ಲಿ ಗುರು ಅವನೇ, ಪಾಪ ಗುರು ಇನ್ನೂ ಊಟ ಮಾಡಿರಲ್ಲ. ಸೊ ಅವನಿಗೂ ರೊಟ್ಟಿ ಮತ್ತು ಪನ್ನೀರು ಮತ್ತು ವೆಜಿಟೇಬಲ್ಸು. ಸೊ ಊಟ ತಗೊಂಡು ಶಾಪ್ಗೆ ಹೋಗೋಣ ಬನ್ನಿ ಗೈಸ್. ಗೈಸ್ ನಮ್ಮ ಕರಿಯಂಗೆ ಹಾಲು ಅನ್ನ ಅಲ್ಲೇನ ಕರಿಯ ಲೈ ಲೌಡೆ ಕೇಬಲ್ ಗೈಸ್. ನನ್ನ ಮಗ ಹೆಂಗೆ ಗೊತ್ತಾ, ಏನಾರು ಹಾಕೋರು ತಿನ್ನಲ್ಲ. ಹಾಲು ಅನ್ನ, ಮೊಟ್ಟೆ, ಚಿಕನ್ನು ಇದಾದರೆ ಮಾತ್ರ ತಿನ್ನೋದು. ನಿನ್ನೆ ಚಿತ್ರಾನ್ನ ಹಾಕಿದ್ದೀನಿ, ತಿಂದೇ ಇಲ್ಲ ನನ್ನ ಮಗ. ಅವಳೆಲ್ಲೋ ನಿಂಡವು ಪ್ರೀತಿಯ ಪಾರಿವಾಳ ಹಾರಿ ಹೋತು ಗೆಳೆಯ. ಸೊ ಗೈಸ್ ಶಾಪಲ್ಲಿ ಕಸ್ಟಮರ್ಸ್ ಎಲ್ಲ ಹೋಗಿದ್ರು. ಸೊ ಈಗ ಗುರು ಊಟ ತಗೊಬಂದ್ವಿ. ಸೊ ಗುರು ಊಟ ಮಾಡ್ತಾವನೆ. ಗುರು ಹೆಂಗೈತೆ ಊಟ? ಹಾಂ, ಪನ್ನೀರ್, ಪಾಲಕ್ ಪನ್ನೀರ್ ಒಳ್ಳೆ ಪ್ರೋಟೀನು, ಒಳ್ಳೆ ಗೈಸ್. ಏನು ಹೇಳ್ಕೊಟ್ಟೆಲ್ಲ ಏನು ಮಾಡಿಸ್ತಾಯಿಲ್ಲ, ಸೀರಿಯಸ್ಲಿ ಒಳ್ಳೆ ಕುಕ್ ನಾನು, ಆಯಿತಾ? ಚೆನ್ನಾಗೇ ಮಾಡ್ತೀನಿ, ಚೆನ್ನಾಗಿದೆ. ಇನ್ನೂ ಇದೇ ಥರ ಹೊಸ ಡಿಶ್ನ ಮಾಡ್ತಾಯಿರ್ತೀನಿ, ಮತ್ತು ಬೇರೆ ಹೊಸ ಥರ ಕಂಟೆಂಟ್ ಮಾಡ್ತಾಯಿರ್ತೀನಿ. ಹೌದು, ಇವಾಗ ನನ್ನ ವೀಡಿಯೋಸ್ಗೆ ತುಂಬ ವ್ಯೂಸ್ ತುಂಬ ಕಮ್ಮಿ ಇದೆ. ರೀಸನ್ ಏನಂದರೆ ನಾನು ಯಾರಿಗೂ ಗೊತ್ತಿಲ್ಲ, ತುಂಬ ಜನಕ್ಕೆ ಪಾಪ್ಯುಲರ್ ಆಗಿಲ್ಲ. ಸೊ ಪರವಾಗಿಲ್ಲ, ನೋ ಪ್ರಾಬ್ಲಮ್. 100, 150, 200 ಈ ಥರ ವ್ಯೂಸ್ ಬರುತ್ತೆ. ಸೊ ನನಗೇನೂ ಬೇಜಾರಿಲ್ಲ. ಬಟ್ ನಾನಂತೂ ನನ್ನ ಕನ್ಸಿಸ್ಟೆನ್ಸಿ ಬಿಡಲ್ಲ. ಸೊ ನಾನು ಅಂದ್ಕೊಂಡಿರೋದನ್ನ ಮಾತ್ರ ಮಾಡದೇ ಬಿಡಲ್ಲ. ಸೊ ಇವತ್ತಲ್ಲ ನಾಳೆ ಸಕ್ಸಸ್ ಆಗೇ ಆಗ್ತೀವಿ. ಸೊ ಗೈಸ್, ಇದೇ ಥರ ವೀಡಿಯೋಸ್ನ ಎಲ್ಲರೂ ಯಾರೆಲ್ಲ ನಮ್ಮ ವೀಡಿಯೋನ ಫುಲ್ ನೋಡ್ತಾ ಇದ್ದೀರಾ, ಸೊ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅನಿಸಿಕೆ ಏನೇ ಇದ್ರೂ ನನಗೆ ಕಾಮೆಂಟ್ ಮಾಡಿ. ನೀವೇನು ಹೇಳಿಲ್ಲ ಅಂದರೆ ನನಗೆ ಅರ್ಥ ಆಗೋಲ್ಲ. ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅಥವಾ ಯಾವ ಥರ ಮಾಡ್ತಾ ಇರೋದು, ಇದೇ ಥರ ಮಾಡಿ, ಈ ಥರ ಏನಾದರೂ ನೀವು ನನಗೆ ಸಜೆಷನ್ ಕೊಟ್ಟರೆ ಸೊ ನಾನು ಆ ಥರ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಸೊ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ರಿಗೂ ಥ್ಯಾಂಕ್ ಯು. ಇನ್ನೂ ಹೊಸ ಕಂಟೆಂಟ್ ಜೊತೆ ನಾನು ಬರ್ತಾ ಇರ್ತೀನಿ. ಸೊ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್. ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ, ಬಾಯ್. ಮತ್ತೆ ಭೇಟಿಯಾಗೋಣ.
ನಮಸ್ಕಾರ.